ಸದಾಚಾರ ಸಂಸ್ಕಾರದಿಂದ ದ್ವಿಜತ್ವ ಉಂಟಾಗುವುದೆಂದು ಹೇಳುವವರು ಹೊಲೆಯರನ್ನು ಹಾರುವರನ್ನಾಗಿ ಮಾಡಲು ಮುಂದಾಗಲಿ. ಇದಕ್ಕೆ ಅಕ್ಕನೇನು ಹೇಳುವಳು? ಹುಟ್ಟಿದ ಕೂಸಿಗೆ ಹೆಣ್ಣು ಗಂಡೆಂದು ಹೆಸರಿಡುವರು. ಆ ಕೂಸಿನ ಆತ್ಮ ಹೆಣ್ಣೋ ಗಂಡೋ ಯಾರು ಹೇಳುವರು? ಎಲ್ಲ ಜೀವ ಕೋಟಿ ಒಳಗಿನ ತೇಜ ಒಂದೇ. ಆ ತೇಜಕ್ಕೆ ಲಿಂಗದ ಸೋಂಕಿಲ್ಲ, ಜಾತಿಯ ಕತ್ತಿಲ್ಲ ಕಾಣ ಚೆನ್ನಮಲ್ಲಿಕಾರ್ಜುನ. ಮಾನವರಲ್ಲಿ ಉತ್ತಮ ಕನಿಷ್ಠ ಎಂಬ ಎರಡೇ ಜಾತಿಗಳು. ಒಂದು ಭಕ್ತ ಕುಲ, ಇನ್ನೊಂದು ಭವಿಯ ಕುಲ. ಸದ್ಗುಣಿಗಳೇ ಶ್ರೇಷ್ಠ ಕುಲದವರು, ದುರ್ಗುಣಿಗಳೇ ಹೀನ ಕುಲದವರು. ಸತ್ಯವ ನುಡಿಯದ, ಸದಾಚಾರದಿಂದ ನಡೆಯದ, ಸದ್ಭಕ್ತಿ ಪಡೆಯದವರ ನೋಡಿ ನಮ್ಮ ಗುಹೇಶ್ವರ ನಗುತ್ತಿದ್ದಾನೆ ಕಾಣ ಚೆನ್ನಬಸವಣ್ಣ. ಅಪ್ಪಯ್ಯ, ಶಿವದೀಕ್ಷೆಯನ್ನು ಹೊಂದಿದವರು ಕುಲಭೇದವೆನಿಸದೆ ಹೆಣ್ಣು ಕೊಟ್ಟು ತೆಗೆದುಕೊಳ್ಳಬಹುದೇ? ಏಕಪಂಥೀಯ ಭೋಜನ ನಡೆಯಬಹುದೇ? ಉಂಬಲ್ಲಿ ಉಡುವಲ್ಲಿ, ಕೊಂಬಲ್ಲಿ ಕೊಡುವಲ್ಲಿ ಕುಲವನ್ನರಿಸುವ ಮಾದಿಗರನೇನೆಂಬೇನಯ್ಯ. ಆಚಾರವನ್ನು ನೋಡಿ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳಬಹುದು. ಈ ಕ್ರಮವನ್ನರಿಯದವರ ನಡತಿ ಹೊಲತಿ ಮಡಿ ನೀರು ಮಿಂದಂತಾಯಿತು ಕೂಡಲ ಸಂಗಮ ದೇವ. ಬಸವಣ್ಣನ ಮಾತಿಗೆ ಪ್ರತಿ ಇಲ್ಲ. ಕುಲ ಜಾತಿಗಳನ್ನು ಅಳಿಸಿ ಬಿಡುವುದೇ ಇಂದಿನ ಮುಖ್ಯ ನಿರ್ಧಾರವಾಗಿದೆ. ಧರ್ಮೋದ್ಧಾರಕರೇ, ಈ ನಿರ್ಧಾರವು ಬರೀ ಮಾತಿನಿಂದ ಮುಗಿಯಕೂಡದು. ಎಲ್ಲ ಧರ್ಮೋದ್ಧಾರಕರಿಗೆ ಶರಣು. ಪ್ರಭುಗಳೇ ಹಾಗೂ ಬಸವಾದಿ ಶರಣ ಪುಂಗವರೇ, ಕುಲದಿಂದ ಬ್ರಾಹ್ಮಣನಾದ ನಾನು ಶಿವದೀಕ್ಷೆ ಹೊಂದಿದ ಶಿವಶರಣ ಹರಳೆಯನವರ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಅನುವು ಪಟ್ಟಿಗೆ ಬಂದಿದೆ. ಅಪ್ಪಣೆಯ ದಯಪಾಲಿಸು ತಂದೆ. ಹರಳೆಯನವರೇ, ಇದಕ್ಕೆ ನಿಮ್ಮ ಒಪ್ಪಿಗೆ? ಶರಣರ ಒಪ್ಪಿಗೆಯೇ ನನ್ನ ಒಪ್ಪಿಗೆಯಾಗಿದೆ. ಹಾಗಾದರೆ ವಧುವರರನ್ನು ಬರಮಾಡಿ. ಪ್ರಭು ಸನ್ನಿಧಿಗೆ ವಂದಿಸುವೆವು. ಶುಭವಾಸ್ತು. ಪ್ರಭು ಸನ್ನಿಧಿಗೆ ವಂದಿಸುವೆ. ಶರಣರ ಅಪ್ಪ, ನೀನಾರ ಮಗನು? ನಿನ್ನ ಹೆಸರೇನು? ನಾನು ಮಚ್ಚಿಗಾರ ಹರಳೇನ ಮಗ. ನನ್ನ ಹೆಸರು ಶೀಲವಂತ. ಅಮ್ಮ, ನೀನಾರ ಮಗಳು? ನಿನ್ನ ಹೆಸರೇನು? ನಾನು ಮಧುವರ್ಷ ಮಂತ್ರಿಗಳ ಮಗಳು. ನನ್ನ ಹೆಸರು ನೀಲ. ಮಕ್ಕಳೇ, ಅಸ್ಪೃಶ್ಯತೆಯ ಕಳಂಕವನ್ನು ದೂರ ಮಾಡಲು ತಾವು ಮುಂದಾಗಿರುವಿ. ಆದರೆ ಈ ಕಾರ್ಯ ಮಾಡುವಲ್ಲಿ ಮುಂದೆ ಗಂಡಾಂತರ ಬಂದರೆ ಪ್ರಾಣವನ್ನು ಕೊಡಲು ಸಿದ್ಧರಾಗಿರುವೆವು. ಹೌದು, ಬಸವಣ್ಣವರ ಮಾರ್ಗದಲ್ಲಿ ನಡೆಯುವ ನಾವು ಯಾವುದಕ್ಕೂ ಅಂಜಲಾರೆವು. ಮಕ್ಕಳೇ, ನಿಮಗೆ ಮಂಗಲವಾಗಲಿ. ನಿಮ್ಮ ಕಲ್ಯಾಣ ಮಹೋತ್ಸವಕ್ಕೆ ಈ ಶೂನ್ಯ ಸಿಂಹಾಸನದ ಒಪ್ಪಿಗೆ ಇದೆ. ಮಕ್ಕಳೇ, ನಿಮ್ಮ ಈ ಕಲ್ಯಾಣ ಮಹೋತ್ಸವಕ್ಕೆ ಅನುಭವ ಮಂಟಪದ ಆಶೀರ್ವಾದವಿದೆ. ಈ ಮಂಗಲ ಕಾರ್ಯಕ್ಕೆ ಬಸವಣ್ಣನ ಬೆಂಬಲವಿದೆ. ಈ ವಿವಾಹವು ಕಲ್ಯಾಣ ಕ್ರಾಂತಿಗೆ ಕಾರಣವಾಗುವುದು. ಬಾರದು ಬಪ್ಪದು, ಬಪ್ಪದು ತಪ್ಪದು. ನಾಳೆ ಬರುವುದು ಹಿಂದೆ ಬರಲಿ, ಇಂದು ಬರುವುದು ಈಗಲೇ ಬರಲಿ. ಇದಕ್ಯಾರಂಜುವರು, ಯಾರಳುಕುವರು? ಹುಟ್ಟಿದವರು ಸಾಯಲೇಬೇಕು. ನಮ್ಮ ಕೂಡಲ ಸಂಗಮ ದೇವರ ಬರೆದ ಹಣೆಬರವನ್ನು ಆ ಹರಿಬ್ರಹ್ಮಾದಿಗಳು ತಪ್ಪಿಸಲಾರರು. ಮಕ್ಕಳೇ, ಸತ್ಯವನ್ನೇ ಹಿಂಬಾಲಿಸಿರಿ, ಅಸತ್ಯವನ್ನು ಎದುರಿಸಿರಿ. ಮಧುವರಸ ಹರಳೆಯನವರೇ, ನೀವೇ ಈ ಮಂಗಲ ಕಾರ್ಯ ಮಾಡಿ ಕೀರ್ತಿಕಾಯರಾಗಿರಿ. ಮಧುವರ್ಷರು ತಮ್ಮ ಮಗಳು ನೀಲಮ್ಮನನ್ನು ಹರಳೆಯನ ಮಗ ಶೀಲವಂತನೇ ಕೊಟ್ಟರು. ಇದು ತೆಗೆದುಕೊಳ್ಳಿ ಅಕ್ಷತೆ.
ಮನೆಯ
ಶಾಟ್ರ ಹೇಳ್ರಿ ಬಾಟ್ರ. ಅನುಭವ ಮಂಟಪದ ಸುದ್ದಿ ನಿಮ್ ತಲೆಗೇನಾರ ಬಡದೈತಿಲ್ರಿ ಇಲ್ರಿಪ್ಪ, ನಮ್ಗೆ ಯಾವ ಸುದ್ದಿನೂ ಬಡ್ದಲ್ರಿ. ನಾವು ಬಡಿಲಿದ್ದು ನೀವು ಬಡ್ದಿರ್ಲಿಕ್ಕೆ ಬೇಕು ನೋಡ್ರಿ. ನಮಗಷ್ಟ ಯಾಕ್ರಿ ಆ ಸುದ್ದಿ ಕೇಳಿ ಇಡೀ ಕಲ್ಯಾಣ ಪಟ್ಟಣಕ್ಕ ಬಡ್ದಂಗಾಗೈತಿ. ಇಂದೋ ಹೊಲಿಹಾರವ್ರ ಲಗ್ನವಂತ್ರಿ, ಲಗ್ನವಂತ. ಏನ್ರಿ ಮತ್ ಹೊಸ ಸುದ್ದಿ? ಹೊಸ ಸುದ್ದಿ ಅಂತ ಕೇಳ್ತಿರಲ್ರಿ. ಈಗಂತೂ ಕಲ್ಯಾಣ ಪಟ್ಟಣ ಪೂರಾ ಹೊಲಿಗೆ ಹಿಡಿದು ಬಿಟ್ಟ. ಇಲ್ಲಿ ಬಾಟ್ರ, ಇಷ್ಟು ದಿನ ಏನ ಅರ್ಧಂಬರ್ಧ ಆಗಿತ್ತಂದ್ರ ಶಾಟ್ರ ಕುಲಜಾತಿ ಅನ್ನೋದು ಏನ್ ಉಳ್ದತಂತೀರಿ? ಸನಾತನ ಧರ್ಮವಂತೂ ಎಲ್ಲಿಯೋ ಹೋಗ್ಬಿಡ್ತ್ರಿ. ಇನ್ನೇನಾಗ್ಬೇಕಂತೀರಿ? ಪಂಚ ಪಾಂಡವ್ರಂಗ ಒಬ್ಬಾಕಿಗೆ 10 ಮಂದಿ ಆಗ್ಬೇಕಂತೀರೇನು? ಬಾಟ್ರ, ಒಬ್ಬಗ 10 ಮಂದಿ ಹ್ಯಾಂಡ್ರಿ ಆದ್ರ ಬ್ಯಾಡ ಐತ್ ನೋಡ್ರಿ. ಯಾಕ್ರಿ ಅಂದ್ರ ಹೊಲಿಗೆ ಹೋಗಿ ತಪ್ಪುತ್ತದ ಅಂತೀರೇನು? ಅಲ್ರಿ ಬಾಟ್ರ, ಈಗ ಆದದ್ದಾರ ಏನಂತೀರಿ? ಇನ್ನೇನಾಗ್ಬೇಕ? ಆ ಮಧುವರ್ಷ ಉಚ್ಚ ಕುಲದ ಬ್ರಾಹ್ಮಣ ಕುಲಿಗೆಟ್ ಹೋಗ್ಬಿಟ್ಟಾನ. ಯಾರೇ ಆ ಮದುವರ್ಸ್ರೆ? ಅವರಿ ಆ ಬಸವನ ಬೆನ್ನ ಹೈತ್ ಹೊಲಿಗೇರಿಯಾಗ ಹಾಕ್ಬಿಟ್ಟ. ಅಷ್ಟ್ರ ಮಟ್ಟಿಗೆ ಆದ್ರ ಯಾರು ಬ್ಯಾಡ ಅಂತಾರ ಬಿಡ್ರಿ. ಹಿಂದಕ ನಾವು ನೀವು ಹೋಗಿದ್ದಿಲ್ರಿ ಹೊಲಿಯಾರ ಮನೆಗೆ ಏನಂದ್ರ ಗುಲಾಬಿ ಹೂ ಇದ್ದಂಗೆ. ಶಾಟ್ರ ನಾವಾಗ ಹೋಗಿದ್ರ ಯಾಕೆ ಬ್ಯಾಡ ಅಂತಿದ್ರಿ? ಆ ಮಧುವರ್ಷ ಮಚ್ಗ್ಯಾರ ಮಗನಿಗೆ ತನ್ನ ಮಗಳನ್ನ ಕೊಟ್ಟ ಮದ್ವಿ ಮಾಡಾಕತ್ಯಾನ್ರಿ. ಇಷ್ಟು ಕುಲಿಗೇಳಿದ್ರಿ. ಇದೇನ್ರಿ ನೀತಿಗೆಟ್ಟ ಸುದ್ದಿ? ನೀತಿಗೆಟ್ಟ ಸುದ್ದಿ ಅಲ್ರಿ, ಕುಲಿಗೆಟ್ಟ ಸುದ್ದಿ. ಕಲ್ಯಾಣ ಕೆಟ್ಟ ಸುದ್ದಿ. ನೀಲಮ್ಮ ಶೀಲವಂತರ ಕೊಟ್ಟ ಸುದ್ದಿ. ಇದೇನ್ರಿ ಕಲ್ಯಾಣಕ್ಕೆ ಏನು ಕೇಡಗಾಲ ಬಂದಂಗ ಕಾಣ್ತದೆ ನೋಡ್ರಿ. ಶಾಟ್ರ ನಾವಾಗ್ಲಿ ಹೊಲಿಗೇರಿ ಹೊಕ್ರ ಮಂದಿ ಏನ್ ಮಾತಾಡೋದಿಲ್ರಿ. ಇದು ನಿಮ್ಮ ಬಸವನ ಕಾರಸ್ಥಾನ. ಬಾಟ್ರ, ಅವ್ಯಾಗ ನಮ್ ಬಸವನ್ ಆಗ್ತಾನ್ರಿ ಹೊಲಿಗೇರಿ ಬಿಡ್ದವ. ನಾವು ಹೇಳಿ ಕೇಳಿ ಬೇರೆ ಜಾತಿ ಶೀಲವಂತ ಮನುಷ್ಯರು ಅಲ್ಲದೆ ಶುದ್ಧ ವೀರಶೈವರು. ಆ ಬಸವಣ್ಣ ಮನೆ ಲಿಂಗ ಕಟ್ಕೊಂಡ್ರಿ ನಮ್ ಹುಟ್ಟವಳಿಗೆ. ಅದೇನೇ ಇರ್ಲಿ ಶಾಟ್ರ, ಆ ಅನುಭವ ಮಂಟಪದಾಗ ಬಸವನ ಶರಣರು ಇದ್ದಾರಲ್ರಿ, ಅವ್ರೆಲ್ಲಾರು ಕೂಡಿ ಇಂದ ಹೊಲಿಹಾರವ್ರನ್ನ ಲಗ್ನ ಮಾಡಿಬಿಟ್ರ ಅಂತಿರಲ್ರಿ. ಮಾಡೇ ಬಿಟ್ರಿ, ಬೇಷ ಆತ್ ಬಿಡ್ರಿ. ನಮ್ಮ ಹೊಲಿಗೇರಿ ಹಾದಿ ಸರಳ ಆತ್ರಿ. ಶಾಟ್ರ ಈ ಸುದ್ದಿಯನ್ನು ಓದ ದೊರೆ ಕಿವಿಗೆ ಮುಟ್ಟಿಸಿ ಬಿಟ್ಟಾನ್ರಿ. ಬರೀ ಬಸವ ಹೇಳ್ದಂಗೆ ಕೇಳ್ತಾನ. ಹೋಲ್ ಬಿಡ್ರಿ, ಈ ಸುದ್ದಿನ ದೊರೆ ಕಿವಿಗೆ ಮುಟ್ಟಿಸ್ಲಿಕ್ಕೆ ಬೇಕು ನೋಡ್ರಿಪ್ಪ. ಏನಾದರೂ ಮಾಡಿ ಆ ಬಸವಣ್ಣನ ಈ ಮಂತ್ರಿ ಪಾಠದಿಂದ ಕೆಳಗೆ ಇಳಿಸ್ಲಾಕಬೇಕು. ಅಷ್ಟ್ ಮಾಡೇ ಬಿಡು ನೋಡ್ರಿ. ಅಷ್ಟ್ ಮಾಡಿದ್ರ ನಿಮ್ಮ ವ್ಯಾಪಾರ ಬಂದ್ ಆಗ್ತಾವ ನೋಡ್ರಿ. ಶಾಟ್ರ ಆ ಬಸವಣ್ಣ ಮೊದಲು ಯಾಕೆ ಉಳ್ದಾವ ಅಂತೀರಿ? ಆವ ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ. ಬ್ರಾಹ್ಮಣರ ಹಕ್ಕು ಬ್ರಾಹ್ಮಣರಿಗೆ ಸಲ್ಲತಕ್ಕದ್ದು. ನಮ್ಮ ಶಾಟ್ರ ಅದೇನ ಇರ್ಲ್ರಿ, ಮಾಡೋ ಪ್ರಯತ್ನ ಅಂತ್ರಿ ಮಾಡೋಣ್ರಿ. ಆಗದಿದ್ರ ಆಮೇಲೆ ಏನ್ ಮಾಡೋಣಂತೀರಿ? ಈ ಕಲ್ಯಾಣ ಪಟ್ಟಣಕ್ಕೆ ಬೆಂಕಿ ಹಚ್ಚುದು ಧರ್ಮ ಭ್ರಷ್ಟರಾಗಿ ಬಾಳುವುದಕ್ಕಿಂತ ಅದ ಬೆಂಕಿ ಆಗಬೇಕು ಸತ್ತೋಗಣಂತೀರಿ. ಶಾಟ್ರ ನಾವೀಗ ಮಂಚನ ಮಂತ್ರಿಗಳನ್ನ ದೊಡ್ಡ ಬೈಕ್ ಕರ್ಕೊಂಡು ಹೋಗೋಣ್ರಿ. ಅಲ್ಲೇ ಮಧುವರ್ಷ ಹರಳ್ಯಾಗ ಶಿಕ್ಷೆ ವಿಧಿಸ್ಬೇಕಂತ ಹೇಳಿ ನಡ್ರಿ. ಅಷ್ಟ್ ಮಾಡೇ ಬಿಡು ನೋಡ್ರಿ. ಇಲ್ಲ ಅಂದ್ರ ನಿಮ್ಮ ವ್ಯಾಪಾರನ ಬಂದ್ ಆಗ್ತಾವ. ನಡ್ರಿ ಹೋಗು ನಡ್ರಿ. ಮಹಾಮಂತ್ರಿಗಳೇ, ಅಪರಾಧಿಗಳ ವಿಚಾರಣೆ ನಡೆಯಲಿ.
ಅವಕಾಶ ಬೇಡಿ ಅಪರಾಧಿಗಳ ಅನುಚಿತಾಚರಣೆಯಿಂದ ಪ್ರಕ್ಷುಬ್ಧವಾದ ಜನಾಂಗವು ನ್ಯಾಯ ನಿರ್ಣಯವನ್ನು ನಿರೀಕ್ಷಿಸುತ್ತಿದೆ. ಮಹಾಪ್ರಭು, ಬಹುಕಾಲದಿಂದ ನಡೆದು ಬಂದ ಕುಲಧರ್ಮಗಳು ಹೊಲಿಗೂಡಿ ಹೋಗುವುದನ್ನು ನೋಡಿ ಜನರು ಸಹಿಸಿದ್ದಾಗಿದ್ದಾರೆ. ಮಹಾಪ್ರಭು ಸಹಿಸಿದ್ದಾಗಿದ್ದಾರೆ. ಹೊಲೆಹಾರವರಲ್ಲಿ ನಡೆದ ಶರೀರ ಸಂಬಂಧವನ್ನು ಕುಲವಂತರು ಕಿವಿಯಿಂದ ಕೇಳದಾಗಿದ್ದಾರೆ. ಧರ್ಮನಿಷ್ಠರಾದ ಪ್ರಜರು ಈ ಅನಾಚಾರವನ್ನು ನೋಡಲಾರದೆ ಕಲ್ಯಾಣವನ್ನು ಬಿಟ್ಟು ಹೋಗುವ ಆಲೋಚನೆಯಲ್ಲಿ ತೊಡಗಿದ್ದಾರೆ. ಮಹಾಪ್ರಭುಗಳು ಬೇಗ ನಿರ್ಣಯವನ್ನು ಕೊಟ್ಟು ನಾಡಿನಲ್ಲಿ ಶಾಂತಿ ನೆಲೆಗೊಳಿಸುವಂತೆ ಮಾಡಬೇಕಾಗಿದೆ. ದಂಡಾಧೀಶರಾದ ಬಸವಣ್ಣನವರೇ, ಬೇಗ ವಿಚಾರಣೆ ಆರಂಭವಾಗಲಿ. ಮಧುವರಸ ಹರಳಯ್ಯನವರೇ, ನೀವು ಅಪರಾಧಿಗಳೆಂದು ಒಪ್ಪಿಕೊಳ್ಳುವಿರೋ ಅಥವಾ ನಿಮ್ಮ ಅಭಿಪ್ರಾಯಗಳು ಏನಾದರೂ ಇರುವವು? ಏನ್ ಹೇಳಬೇಕು? ನಾವು ಅಪರಾಧವನ್ನೇ ಮಾಡಿದವರಲ್ಲ. ನ್ಯಾಯಾಸನವು ನಿರಪರಾಧಿಗಳ ಮೇಲೆ ಅಪರಾಧ ಹೊರಿಸುವುದು ಅನ್ಯಾಯವೆಂದು ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಮಾಡಿದ ಅಪರಾಧವನ್ನು ಮುಚ್ಚಿಕೊಂಡು ಧರ್ಮದ ಕ್ರಾಂತಿಯನ್ನು ಜಪ್ಪಿಸಿ ಸಮಾಜದ ಕಟ್ಟುಕಟ್ಟಳೆಗಳನ್ನು ಮೀರಿ ನ್ಯಾಯಸ್ಥಾನವನ್ನು ಆಕ್ಷೇಪಿಸುವ ಅಧಿಕಾರ ಅಪರಾಧಿಗಳಿಗಿರುವುದಿಲ್ಲ. ಇವರು ನಿರಪರಾಧಿಗಳೆಂದು ಯಾರು ಹೇಳುವರು? ನ್ಯಾಯಾಸನವು ನಿಮ್ಮನ್ನು ನಿರಪರಾಧಿಗಳೆಂದು ನಿರ್ಣಯಿಸಿದ ಮೇಲಲ್ಲವೇ ನೀವು ಅಪರಾಧ ಮುಕ್ತರು. ಪ್ರಭು, ವಿಚಾರಣೆ ನಡೆಯಲಿ. ಅಪರಾಧವು ತಾನಾಗಿಯೇ ಬಯಲಿಗೆ ಬರುವುದು. ಮಧುವರಸರೇ, ನೀವು ಅಪರಾಧಿಗಳಲ್ಲವೆಂದು ಏತರ ಮೇಲಿಂದ ಹೇಳುವಿರಿ? ಪ್ರಭು, ನಾವು ಮಾಡಿದ ಅಪರಾಧವೇನು? ಭಕ್ತರೇ, ಮಧುವರಸರು ಮಾಡಿದ ಅಪರಾಧ ಏನೆಂಬುದನ್ನು ಅವರಿಗೆ ತಿಳಿಯುವ ಹಾಗೆ ಸ್ಪಷ್ಟಪಡಿಸಿ. ಮಧುವರಸರೇ, ನೀವು ಶ್ರೇಷ್ಠ ಕುಲದ ಬ್ರಾಹ್ಮಣರಾಗಿದ್ದು ಹೊಲೆನಾದ ಹರಳಿನ ಮಗನಿಗೆ ತಮ್ಮ ಮಗಳನ್ನು ಕೊಟ್ಟು ಜಾತ್ಯಾಂತರ ವಿವಾಹ ಮಾಡಿಸಿ ಬ್ರಾಹ್ಮಣ ಕುಲದ ಪಾವಿತ್ರ್ಯವನ್ನು ಭಂಗಪಡಿಸಿದ್ದಕ್ಕಾಗಿ ಆ ಅಪರಾಧವನ್ನು ನಿಮ್ಮ ಮೇಲೆ ಮಂಡಿಸಲಾಗಿದೆ. ಈ ವಿವಾಹವು ಧರ್ಮ ಹಾಗೂ ಸಮಾಜದ ದೃಷ್ಟಿಯಿಂದ ಮಹಾಪರಾಧವಾಗಿದೆ. ಮಹಾಪ್ರಭು, ಮಹಾಪರಾಧವಾಗಿದೆ. ಪ್ರಭು, ಮದುವೆ ಮಾಡುವುದು, ಮಕ್ಕಳು ಹಡಿಯುವುದು, ಉಣ್ಣುವುದು, ಮಲಗುವುದು ಇವೆಲ್ಲ ವ್ಯಕ್ತಿ ಸ್ವಾತಂತ್ರ್ಯದ ಮಾತಾಗಿವೆ. ನ್ಯಾಯಾಸನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲ. ಪ್ರಭು, ಬ್ರಾಹ್ಮಣ ಕನ್ಯೆಯ ಅಂತಜನನ ಲಗ್ನವಾದರೆ ನಾಡ ಶಾಂತಿಗೆ ಭಂಗ ಬಾರದೆ ಕುಲ ಜಾತಿಗಳ ಬಲಿಯಾಗುತ್ತಿರುವುದನ್ನು ನೋಡಿ ನ್ಯಾಯಸ್ಥಾನವು ಸುಮ್ಮನಿರುವುದೇ? ಉಚ್ಚ ಕುಲದವರು ಹೊಲೆಯರನ್ನು ಮದುವೆ ಆದರೆ ನಮ್ಮ ಜನವಾರ ಗತಿ ಏನ್ರಿ? ನಮ್ಮ ಲಿಂಗಾಪುರ ಗತಿ ಏನ್ರಿ? ಈ ಹೊಲೆ ಹಾರವರಲ್ಲಿ ಲಗ್ನವಾದದ್ದು ಮಹಾ ಅಪರಾಧವೆಂದು ದೇಶಾದ್ಯಂತ ಹಾಹಾಕಾರವೆತ್ತಿದೆ. ಅದರಂತೆ ಎಲ್ಲ ಪ್ರಜರು ಮಹಾಸನ್ನಿಧಿಗೆ ತಮ್ಮ ಮನವಿಯನ್ನು ಒಪ್ಪಿಸಿದ್ದಾರೆ. ಆ ಬಗ್ಗೆ ಅರಿಕೆ ಮಾಡಿಕೊಳ್ಳಲು ಲಕ್ಷಾವಧಿ ಜನರು ರಾಜ್ಯ ಸಭಾಂಗಣದಲ್ಲಿ ನೆರೆದಿದ್ದಾರೆ. ಅಪ್ಪನೇ ಆದರೆ ಅದನ್ನು ರಾಜ್ಯ ಸಭಾಂಗಣಕ್ಕೆ ಬರಮಾಡುವೆನು. ಅಪ್ಪನವರೇ, ಬೇಡಿ, ಆ ಮನವಿಯನ್ನು ಸ್ವತಃ ನೀವೇ ಓದಿ ಹೇಳಿ. ಇಲ್ಲಿ ಶಾಂತಿ, ಶಾಂತಿ. ಶ್ರೀ ಬಿಚ್ಚಳ ದೇವ ಮಹಾಪ್ರಭುಗಳಿಗೆ ಕಲ್ಯಾಣ ಸಮಸ್ತ ಪ್ರಜಾ ಮಂಡಳಿಯು ಮಾಡಿಕೊಂಡ ವಿನಂತಿಯ ಅರಿಕೆ. ಶ್ರೀಮನ್ಮಹಾರಾಜೇಶ್ವರ ಕಲಚೂರಿ ವಂಶ ಪ್ರಾಭವ ಚಾಲುಕ್ಯ ಚಕ್ರವರ್ತಿ ಬಿಚ್ಚಳ ದೇವ ಮಹಾಪ್ರಭುಗಳ ದಿವ್ಯ ಸನ್ನಿಧಾನದಲ್ಲಿ ಕಲ್ಯಾಣ
ಶಾಂತಿ ನೆಲೆಸಿದೆ. ಆದರೆ ಮಹಾಮಂತ್ರಿಗಳಾದ ಬಸವಣ್ಣನವರು ಕಲ್ಯಾಣ ಪಟ್ಟಣದಲ್ಲಿ ನಡೆಸಿದ ಕುಲಾಂತರ ವಿವಾಹದಿಂದ ನಾಡಿಗೆ ವಜ್ರಾಘಾತವಾಗಿದೆ. ಇದರಿಂದ ಮಹಾಪ್ರಭುಗಳು ಈ ವಿವಾಹವನ್ನು ರದ್ದುಪಡಿಸಿ ಇದಕ್ಕೆ ಕಾರಣರಾದ ಮಧುವರಸ ಹರಳಯ್ಯನವರಿಗೆ ಶಿಕ್ಷೆ ವಿಧಿಸಬೇಕೆಂದು ಮಾಡಿಕೊಂಡ ವಿನಂತಿಯ ಕೈಗೆ ಇಂತಿ ಕಲ್ಯಾಣ ಪ್ರಜಾಮಂಡಲ. ಮಧುವರಸ ಹರಳಯ್ಯನವರೇ, ಜಾತ್ಯಂತರ ವಿವಾಹವನ್ನು ಮಾಡಿದ ನೀವಿಬ್ಬರು ಅಪರಾಧಿಗಳಲ್ಲವೇ? ಪ್ರಭು, ನಾವು ಜಾತ್ಯಾಂತರ ವಿವಾಹವನ್ನು ಮಾಡಿಲ್ಲ. ನಾವು ಮಾಡಿದ್ದು ಏಕಜಾತಿಯ ವಿವಾಹ. ಹಾರುವರಲ್ಲಾದ ವಿವಾಹವು ಏಕಜಾತಿಯೇ? ಹಳೆಯ ಹಾರುವರು ಶಿವದೀಕ್ಷೆ ಹೊಂದಿ ಆದ ವಿವಾಹವು ಏಕಜಾತೀಯವಲ್ಲದೆ ವಿಜಾತೀಯವಲ್ಲ. ಈ ಜಾತಿ ಸಾಂಕರ್ಯವನ್ನು ಲೋಕವಪ್ಪದು, ಧರ್ಮ ಸಮ್ಮತಿಸದು. ಪ್ರಭು, ಸಂಸ್ಕಾರದಿಂದ ಕಲ್ಲು ದೇವರಾಗುವಲ್ಲಿ ಹಳೆಯ ಹಾರುವನಾಗಲಾರನೆ. ದೀಕ್ಷೆಯಿಂದ ಮತಾಂತರ ಹೊಂದಿದ ನಮಗೆ ಅನುಭವ ಮಂಟಪವು ಆಜ್ಞೆಯನ್ನಿತ್ತಿದೆ. ಆ ಧರ್ಮ ಸಂಸ್ಥೆಯ ಆಜ್ಞೆಯಂತೆ ಆದ ವಿವಾಹವು ಸತ್ಕುಲದ ವಿವಾಹವಲ್ಲ, ಒಲೆಯ ಹಾರುವರ ಮದುವೆಯಲ್ಲ, ಸರ್ವಶ್ರೇಷ್ಠವಾದ ಶಿವಕುಲದ ಮದುವೆ. ಮಧುವರಸರೇ, ನೀವು ಮತಾಂತರ ಹೊಂದುವ ಮೊದಲೇ ನಿಮ್ಮ ಮಗಳು ಹೊಲೆಯನನ್ನು ಪ್ರೀತಿಸುತ್ತಿದ್ದಳು. ಇದು ಅಪರಾಧವಲ್ಲದೆ ಮತ್ತೇನು? ಅವಳು ಪ್ರೀತಿಸಿದ್ದು ಹೊಲೆಯನಾದರು, ಮದುವೆಯಾದದ್ದು ದೀಕ್ಷೆಯಿಂದ ಪವಿತ್ರನಾದ ವೀರಶೈವನನ್ನು. ಮಹಾಪ್ರಭು, ಈ ವೀರಶೈವ ಮತವು ಎಲ್ಲರನ್ನೂ ಒಲಿಗೂಡಿಸಿ ಬಿಟ್ಟಿದೆ. ಭಟ್ರ, ಮೊದಲ ನಮ್ಮ ವೀರಶೈವ ಮತವು ಹೀಗಿದ್ದರಿಕಿಲ್ಲ, ಇತ್ತೀಚೆಗೆ ಬೆಚ್ಚಿನ ಕುಲವಾಗಿ ಬಿಟ್ಟಿದೆ. ದಂಡಾಧೀಶರಾದ ಬಸವಣ್ಣನವರೇ ಇದಕ್ಕೆ ಕಾರಣ. ಈ ಮತಾಂತರ ಕಾರ್ಯವನ್ನು ಕೈಗೊಂಡು ಎಲ್ಲರನ್ನೂ ನರಕಕ್ಕೆ ನೂಕುತ್ತಿದ್ದಾರೆ. ಅಲ್ಲದೆ ಲೋಕದ ಕಣ್ಣಿಗೆ ದೀಕ್ಷೆ ಎಂಬ ತೆರೆಯನ್ನು ಹಾಕಿ ಭಕ್ತರನ್ನು ಮೋಸಗೊಳಿಸಿ ಸನಾತನ ಧರ್ಮವನ್ನು ಅಲ್ಲಗಳೆಯುತ್ತಿದ್ದಾರೆ. ದೀಕ್ಷೆ ಎಂದರೆ ಮಾನವರನ್ನು ಮುಕ್ತಿಗೊಯ್ಯುವ ಅಂತರ್ಬಾಹ್ಯ ಸಂಸ್ಕಾರ ಶುದ್ಧಿ. ಅದೇ ಭಕ್ತ ಸ್ಥಳದ ಮೊದಲನೆಯ ಮೆಟ್ಟಿಲು. ಈ ಲೋಕದಲ್ಲಿ ಎಂದಾದರೂ ಹೊಲೆಯ ಹಾರವರಲ್ಲಿ ಲಗ್ನವಾಗಿರುವುದೇ? ಪ್ರಭು, ದೀಕ್ಷೆಯ ಅರ್ಥವನ್ನು ತಾವು ಸರಿಯಾಗಿ ಮಾಡಿಕೊಂಡಲ್ಲಿ ಈ ಕುಲ ಜಾತಿಯ ಪ್ರಶ್ನೆ ಹೇಳುವುದಿಲ್ಲ. ಹರಳಯ್ಯನವರು ಹುಟ್ಟಿನಿಂದ ಹೊಲೆಯರಾಗಿದ್ದರೂ ದೀಕ್ಷೆ ಹೊಂದಿದ್ದಾರೆ. ಕೇಳಿ ಕೇಳಿ ಮಹಾಪ್ರಭು, ಈ ಅನಾಚಾರವನ್ನೇನಬೇಕು? ದೀಕ್ಷೆ ಹೊಂದಿದವರನ್ನು ಶ್ರೇಷ್ಠ ಕುಲದವರೆನ್ನಬೇಕು. ಬಸವಣ್ಣ, ಹಾಗಾದರೆ ಈ ಜಾತ್ಯಂತರ ವಿವಾಹವನ್ನು ಮಾಡಿದವರನ್ನು ನಿರ್ದೋಷಿಗಳನ್ನಬೇಕು? ಹೌದು ಮಹಾಪ್ರಭು, ಅವರು ನಿಜವಾಗಿಯೂ ನಿರ್ದೋಷಿಗಳು. ಪ್ರಭು, ಮಹಾಮಂತ್ರಿಗಳು ಅಪರಾಧಿಗಳ ಪಕ್ಷ ಕಟ್ಟುವುದೆಂದರೆ ಆಡಿದ ದುರ್ದಯವೇ ಸರಿ. ನ್ಯಾಯಾಧಿಕಾರಿಗಳು ಅಪರಾಧಿಗಳ ಪಕ್ಷಪಾತ ಕಟ್ಟುವುದನ್ನು ಬಿಟ್ಟು ಅಪರಾಧಿಗಳನ್ನು ದಂಡಿಸಲಿಕ್ಕೇ ಬೇಕು. ಶಕ್ತರೇ, ನಾನೆಂದು ನ್ಯಾಯ ಬಿಡಲಾರೆ, ನಿರಪರಾಧಿಗಳನ್ನು ದಂಡಿಸಲಾರೆ, ಸತ್ಪಥವ ಬಿಟ್ಟು ನಡೆಯಲಾರೆ, ಪ್ರಜಾದ್ರೋಹವನ್ನು ಎಂದು ಮಾಡಲಾರೆ. ಪ್ರಭು, ನನ್ನ ನಡೆಯಲ್ಲಿ ತಮಗೆ ಅನ್ಯಾಯ ಕಂಡು ಬಂದರೆ ತಡೆಯಿರಿ ಬಸವರಾಜ. ನಿಮ್ಮ ತತ್ವ ಬೇಕಾದಷ್ಟು ಉಚ್ಚವಾಗಿರಬಹುದು, ಆದರೆ ಅದರಿಂದ ನಾಡಿನ ಶಾಂತಿ ಭಂಗವಾಗುವುದಾದರೆ ನಾವೀಗ ತಕ್ಕ ಶಾಸನದಿಂದ ತಡೆದು ನಿಲ್ಲಿಸಬೇಕಾಗುತ್ತದೆ. ಪ್ರಭು, ತತ್ವ ಬಿಟ್ಟು ಶಾಂತಿ ಸ್ಥಾಪನೆ ಮಾಡುವುದು ರಾಜಧರ್ಮವಲ್ಲ.
ರಾಜ, ನಿಮಗೆ ತತ್ವ ಬೇಕು, ನಮಗೆ ಪ್ರಜೆಗಳು ಬೇಕು. ನಮಗಾಗಿ ನಾವು ರಾಜ್ಯ ಆಳುವುದಿಲ್ಲ. ಪ್ರಜೆಗಳು ಹಾಗೂ ಪ್ರಜೆಗಳ ಹಿತಾಸಕ್ತಿಗಾಗಿ ನಮ್ಮ ಆಳ್ವಿಕೆ ಇದೆ ಎಂದಾಗ ಪ್ರಜೆಗಳ ಸಂಕಷ್ಟವನ್ನು ನೋಡಿ ನಾವೆಂದು ಸುಮ್ಮನಿರಲಾರೆವು. ಹಾಗೂ ನಿಮ್ಮ ಕ್ರಾಂತಿಯಿಂದ ಲಕ್ಷಾಂತರ ಪ್ರಜೆಗಳು ಕೊರಗಿ ಕೂಗುತ್ತಿರುವುದನ್ನು ನೋಡಿ ನಾಡ ಶಾಸನಗಳಿಗೆ ಬದ್ಧರಾದ ನಾವು ಕೇಳಬೇಕಷ್ಟೇ. ಪ್ರಭು, ನಾವು ನಿಮ್ಮ ಪ್ರಜೆಗಳಲ್ಲವೇ? ನಮಗೂ ನ್ಯಾಯ ಬೇಡವೇ? ಲೋಕದಲ್ಲಿ ಹೆಣ್ಣು ಕೊಡುವುದು ತೆಗೆದುಕೊಳ್ಳುವುದು ಪ್ರಜೆಗಳ ಇಚ್ಛೆ ಅಲ್ಲವೇ? ನಾನು ಬೇಕಾದವರಿಗೆ ಹೆಣ್ಣು ಕೊಟ್ಟರೆ ಅಣ್ಣರಿಗಾಗುವ ಕೇಳೇನು? ಮಧುವರಸರೇ, ನಿಮ್ಮ ಮಾತು ಯಥಾರ್ಥವಾಗಿದ್ದರು ರಾಜಧರ್ಮವು ಬಹುಸಂಖ್ಯಾತರ ಮನವಿಯನ್ನೇ ಮನ್ನಿಸಬೇಕಾಗುತ್ತದೆ. ಅಲ್ಲದೆ ನೀವು ನಾಡಿನಲ್ಲಿ ಇಲ್ಲದ ನಡತೆಯನ್ನು ರೂಢಿಯಲ್ಲಿ ತಂದು ಈ ನಾಡಿನ ಶಾಂತಿಯನ್ನು ಭಂಗಪಡಿಸಿದ್ದೀರಿ. ಆದ್ದರಿಂದ ನೀವೀಗ ಅಪರಾಧಿಗಳು, ಶಿಕ್ಷೆಗೆ ಪಾತ್ರರು. ಪ್ರಭು, ಬಹುಸಂಖ್ಯಾತರ ಮಾತಿನ ಮೇಲಿಂದ ನ್ಯಾಯ ನಿರ್ಣಯ ನೀಡುವುದಾದರೆ ಸತ್ಯದ ಹೊಣೆಯುವ ನ್ಯಾಯಾಸನಕ್ಕೆ ಇಲ್ಲದಂತಾಗುವುದು. ಪ್ರಭು, ಪರಮತ ಸಹಿಷ್ಣುತೆ ಇಲ್ಲದ ಬಹುಜನರು ಕೂಗಿನಲ್ಲಿ ಅನ್ಯಾಯದ ಅಪಸ್ವರ ಇರುವುದನ್ನು ತಾವು ವಿಚಾರಿಸಿ ತಿಳಿಯಬೇಕು. ಚಾಲುಕ್ಯ ಸಿಂಹಾಸನಕ್ಕೆ ಸುದೈವದಿಂದ ಮಂತ್ರಿಗಳಾಗಿ ದೊರಕಿರುವ ಮಹಾನುಭಾವರಾದ ಬಸವಣ್ಣನವರ ಮಾತನ್ನು ಅಲ್ಲಗಳೆಯಬಾರದು. ನಾರಾಯಣವರೇ, ಪ್ರಜಾಹಿತವನ್ನು ಲಕ್ಷಿಸುವ ರಾಜ್ಯ ಧರ್ಮವು ಯಾವಾಗಲೂ ಬಹುಮತವನ್ನು ಮನ್ನಿಸಬೇಕಾಗುತ್ತದೆ. ಪ್ರಭು, ಪರಿವರ್ತನಾಶೀಲವಾದ ಜಗತ್ತಿನಲ್ಲಿ ಮತಾಂತರವು ಎಂದಿನಿಂದಲೂ ನಡೆದು ಬಂದಿದ್ದಾಗಿದೆ. ಎಲ್ಲ ಮಾನವ ಜಾತಿ ಒಂದೇ, ಜಾತಿಗೆ ಹೊಲೆ ಹಾರುವ ಎಂಬ ನಾಮಕರಣವಿಲ್ಲ. ಪ್ರಭುಗಳು ದೀಕ್ಷಾ ಸಂಸ್ಕೃತರಾದ ಮಧುವರಸ ಹರಳಯ್ಯನವರನ್ನು ಅಪರಾಧಿಗಳೆಂದು ತಿಳಿಯಕೂಡದು. ಮಹಾಮಂತ್ರಿಗಳು ಅಪರಾಧಿಗಳ ಪಕ್ಷಪಾತ ಕಟ್ಟುವುದು ಅನ್ಯಾಯವೆಂದು ಪ್ರಭು ಸನ್ನಿಧಿಯಲ್ಲಿ ಹೇಳಿದರಲಾರೆ. ಶಟ್ಟರೆ, ನೀವೆಲ್ಲರೂ ಸೇರಿ ಮಹಾರಾಜರ ಮುಂದೆ ಯಾವ ಚಾಡಿಯನ್ನು ಹೇಳಿದರೂ ನಾನು ಅದಕ್ಕೆ ಅಂಜಲಾರೆ, ಹಾಗೂ ನಾನು ಮಾಡುವ ಕಾರ್ಯವನ್ನೆಂದೂ ಬಿಡಲಾರೆ. ಲೋಕ ವಿರೋಧಿ ಶರಣ ನಾರಿಗಂಜುವನಲ್ಲ, ಕೂಡಲ ಸಂಗನ ರಾಜ ತೇಜದಪ್ಪನಾಗಿ ನಾನಂಜುವುದು ಒಬ್ಬನಿಗೆ. ಯಾರಿಗೆ? ಮಹಾರಾಜರಿಗೆ. ಸರ್ವ ದಯಾಪರ್ಯಾದ ಸಂಗಮನಾಥನಿಗೆ. ಆನೆ ಅಂಕುಶಕ್ಕೆ ಅಂಜುವುದೇ ಅಯ್ಯ ಅಯ್ಯ, ಮಾಡನ ಸಿಂಹದ ನಖವಂದಂಜುವುದಲ್ಲದೆ ನಾನು ಬೀಚ್ಚಳಿಗೆ ಅಂಜುವನೇ ಕೂಡಲ ಸಂಗಮ ದೇವ. ನೀನು ಸರ್ವ ದಯಾಪರ್ಯಾದ ಕಾರಣ ನಿನಗೆ ಅಂಜುವೆನಯ್ಯ. ನೋಡಿ ಮಹಾಪ್ರಭು, ಇವೆಲ್ಲ ಹೀಗೆಲ್ಲ ಹೇಳಿ ಹೇಳಿ ಕೊಲೆಗಡಿಸುವ ಕಾರ್ಯವನ್ನು ಮುಂದುವರಿಸಬೇಕೆನ್ನುತ್ತಾರೆ. ಹೌದ್ರಿ, ಇವರ ನಡೆದು ವೀರಶೈವ ಧರ್ಮದ ವಿರುದ್ಧವಾಗಿದೆ. ಶಟ್ಟರೆ, ಭಟ್ಟರೆ, ನೀವೆಂತ ವೀರಶೈವರು? ಕೊರಳಿಗೆ ಲಿಂಗ ಕಟ್ಟಿ ಮೈಗೆ ಭಸ್ಮ ಬೆಳೆದವರೆಲ್ಲ ವೀರಶೈವರೇ? ಪ್ರತಿನಿತ್ಯ ಪತ್ರಿ ಪುಷ್ಪಾದಿ ಧೂಪ ದೀಪಾದಿಗಳಿಂದ ಲಿಂಗವನ್ನು ಪೂಜಿಸಿ ಧ್ಯಾನ ಮಾಡುತ್ತೇನೆಂದು ಕೈ ಎತ್ತಿ ಕಣ್ಮುಚ್ಚಿ ಮನದಲ್ಲಿ ಪರದನ ಪರ ಸತಿಯರನ್ನು ನೆನೆಯುವ ಪಾಪಿಗಳು ವೀರಶೈವರೇ? ದುಡ್ಡಿಗಾಗಿ ನ್ಯಾಯ ನೀತಿಗಳನ್ನು ತೊರೆದು ಒಬ್ಬರ ಕುತ್ತಿಗೆ ಕೊಯ್ದು ಹಣ ಸಂಪಾದಿಸುವ ಕರ್ಮ ಚಾಂಡಾಲರು ವೀರಶೈವರೇ? ಮಾಡಿದ ಪಾಪದಿಂದ ಮೈಯಲ್ಲಿ ರೋಗ ರುಜಿನಗಳು ಹೆಚ್ಚಿ ಕೈಯಲ್ಲಿ ಹಣವಿಲ್ಲದಾಗಲು ತಮ್ಮ ಹೆಂಡಿರು ಪರಸ್ವಾದನ ಆಗುತ್ತಿರುವುದನ್ನು ನೋಡಿ ಕಣ್ಣು ಮುಚ್ಚಿಕೊಳ್ಳುವ ನರಧಾಮರು ವೀರಶೈವರೇ? ದೇವರ ಗುಡಿಯನ್ನು ಕಟ್ಟಿಸುತ್ತೇವೆಂದು ಊರ ಹಣವನ್ನೆಲ್ಲ ಕೂಡಿ ಹಾಕಿ ನುಂಗಿ ನೀರು ಕುಡಿಯುವ ಲಿಂಗಾಂಗಿಗಳು ವೀರಶೈವರೇ? ವೀರಶೈವರು ಹೇಗಿರಬೇಕು ಬಲ್ಲಿರಾ? ಚಲಬೇಕು ಶರಣಂಗೆ ಪರ ಧನವನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರ ಸತಿಯನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದ ಧನವನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ, ಚಲಬೇಕು ಶರಣಂಗೆ ಪರಬಾದಿ ನಿಗ್ರಹದಲ್ಲಿ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಚಲವಿಲ್ಲದ ಮರಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಪ್ರಭು, ಬಸವರಾಜ್ಯರು ಬ್ರಾಹ್ಮಣರಾಗಿ ಹುಟ್ಟಿ
ಬೆಳೆದರು. ಈಗ ಹೊರಗೇಳರು. ಇವರ ಸ್ವೇಚ್ಛಾಚಾರವು ಲೋಕಕ್ಕೆಲ್ಲ ಅಸಹ್ಯವೆನಿಸುತ್ತದೆ. ಪ್ರಭುಗಳು ಇವರ ತತ್ವದಂತೆ ಹೋಗದೆ ಅಪರಾಧಿಗೆ ಶಿಕ್ಷೆಯನ್ನು ವಿಧಿಸಲೇಬೇಕು. ಬಸವರಾಜ, ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಇನ್ನು ಮುಂದೆ ನೀವು ಪ್ರಜಾ ಆಂದೋಲನಕ್ಕೆ ಕೈ ಹಾಕಿದ್ದಾದರೆ ನಿಮಗೆ ಕೂಡಲ ಸಂಗಮ ನಾನೇ ಆಗಿದೆ. ಬೇಡಿ ಪ್ರಭು, ಅನರ್ಥವನ್ನು ಆಮಂತ್ರಿಸಬೇಡಿ. ದಯವಿಟ್ಟು ಆನೆಯನ್ನು ಹಿಂತೆಗೆದುಕೊಳ್ಳಿ. ಮಹಾಮಂತ್ರಿಗಳೇ, ನೀವು ಪ್ರಭುವಿನ ಆಜ್ಞೆಯನ್ನು ಮೀರುತ್ತಿರುವಿರಿ. ಅದರಿಂದಾಗಬಹುದಾದ ಅನರ್ಥವನ್ನು ಲಕ್ಷಿಸಿ. ಮಂಚಣ್ಣನವರೇ, ತಾವದನ್ನು ಹೇಳಬೇಕಿಲ್ಲ. ಪ್ರಭುಗಳ ಸೇವೆ ಪ್ರಜಾಸೇವೆ, ಪ್ರಜಾ ಸೇವೆ ಪರಮಾತ್ಮನ ಸೇವೆ. ಬಸವ ಪದ ಹಾಗೂ ಮಂತ್ರಿ ಪದಗಳು ಸತ್ಯ ಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ಮಂತ್ರಿಯಾದ ನನ್ನ ಕರ್ತವ್ಯವಾಗಿದೆ. ಬಸವರಾಜ, ನೀವೀಗ ಏನೇ ಹೇಳಿದರು ನಾನು ನನ್ನ ನಿರ್ಧಾರವನ್ನು ಎಂದು ಬಿಡಲಾರೆ. ಆಗದು ಪ್ರಭು, ತಮ್ಮಿಂದ ನಾನು ಅನ್ಯಾಯವನ್ನು ಎಂದು ಮಾಡಗೊಡಲಾರೆ. ಬಸವರಾಜ, ಈ ಪಿಚ್ಚಳನು ಪ್ರಜಾಪಕ್ಷಪಾತಿ. ನೀವು ಮಾಡಿದ ವಿವಾಹವನ್ನು ರದ್ದುಗೊಳಿಸಿ. ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು. ಆಗದು ಪ್ರಭು, ನನ್ನಿಂದ ಶರಣದ್ರೋಹ ಎಂದಿಗೂ ಆಗದು. ನಾನದಕ್ಕೂ ಬೆದರಲಾರೆ. ಸತ್ಪಥವು ಬಿಟ್ಟು ನಡೆಯಲಾರೆ. ಎನಿಸೆನಿಸೆಂದೊಡೆನ ಧೃತಿಗೆಡೆನಯ್ಯ, ಎಲ್ಲವೂ ದೊರಿದೊಡೆ ನರ ಹರಿದೊಡೆ, ಕರಳು ಕುಪ್ಪಳಿಸಿದೊಡೆ ನಾ ಧೃತಿಗೆಡೆನಯ್ಯ, ಶಿರ ಹರಿದು ಅಡ್ಡ ನೆಲಕ್ಕೆ ಬಿದ್ದೊಡೆ ನಾಲಿಗೆ ಕೂಡಲ ಸಂಗನ ಶರಣರಿಗೆ ಶರಣೆನ್ನುತ್ತದೆ. ಬಸವಣ್ಣ, ಹಾಗಾದರೆ ನಾವೀಗ ನಮ್ಮ ನಿರ್ಧಾರದ ಕಡೆಗೆ ತಿರುಗಬೇಕಾಗುತ್ತದೆ. ಪ್ರಭು, ನಾನೇನು ಮಾಡಿದರು ತತ್ವದಿಂದ ಒಂದು ಹೆಜ್ಜೆಯನ್ನು ಹಿಂದಕ್ಕೆ ಸರಿಸಲಾರೆ. ನಾನು ಒಬ್ಬರ ವಿರೋಧಕ್ಕಾಗಲಿ ಒಬ್ಬರ ಒತ್ತಾಯಕ್ಕಾಗಲಿ ರಾಜನೆಂದಾಗಲಿ ಹೆದರಿ ಸತ್ಯ ಭ್ರಷ್ಟವಾಗಲಾರೆ. ಇದಕ್ಕಾಗಿ ಮಹಾಮಂತ್ರಿ ಪದವಿಯನ್ನು ತ್ಯಜಿಸುವ ಪ್ರಸಂಗ ಬಂದರು ನಿಮ್ಮ ವರ್ತನೆ ಮಹಾರಾಜರನ್ನು ಆ ನಿರ್ಧಾರಕ್ಕೆ ತಂದು ನಿಲ್ಲಿಸುವುದು. ಮಂಚಣ್ಣನವರೇ, ಪ್ರಭುಗಳು ಈ ಅಮಾತ್ಯಾಧಿಕಾರವನ್ನು ಬೇಕಾದಾಗ ಹಿಂತೆಗೆದುಕೊಳ್ಳಬಹುದು. ಬೇಡ ಬಸವರಾಜ, ಹಠ ಹಿಡಿಯಬೇಡ. ಈ ಶರಣರ ಬೆನ್ನು ಕಟ್ಟಿಕೊಂಡು ನೀನ್ಯಾವ ಸಾಮ್ರಾಜ್ಯವನ್ನು ಪಡೆಯಬೇಕೆನ್ನುವೆ? ಮುಕ್ತಿ ಸಾಮ್ರಾಜ್ಯ ಮಹಾಪ್ರಭು, ಮುಕ್ತಿ ಸಾಮ್ರಾಜ್ಯ. ಅದಕ್ಕಾಗಿ ನೀವು ಮಹಾಮಂತ್ರಿ ಪದವಿಯನ್ನು ಬಿಡಬೇಕಾಗುವುದು. ಮಂಚಣ್ಣನವರೇ, ತಾವದನ್ನು ಹೇಳಬೇಕಾಗಿಲ್ಲ. ನನಗೆ ನಿಮ್ಮ ಅಪ್ಪಣೆಯ ಅವಶ್ಯಕತೆಯೂ ನನಗಿಲ್ಲ. ನಾನು ಮೊದಲೇ ಪ್ರಭುಗಳ ಸನ್ನಿಧಿಯಲ್ಲಿ ಪ್ರತಿಜ್ಞೆ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ಬಸವಣ್ಣ, ಏನೆಂದು ಸ್ವೀಕಾರ ಮಾಡಿದ್ದೀರಿ? ತಾವು ಮರೆತಿರಬಹುದು. ತಮ್ಮಿಂದ ಧರ್ಮ ರಕ್ಷಣೆಗೆ ಯಾವುದೇ ಆತಂಕ ಬಾರದಿದ್ದರೆ ನಾನು ಅಧಿಕಾರ ವಹಿಸಿಕೊಳ್ಳುವೆನೆಂದು. ತಮಗೀಗ ನನ್ನ ವಿಷಯವಾಗಿ ಸಂದೇಹ ಸಂಶಯಗಳುಂಟಾದ್ದರಿಂದ ಈ ಅಮತ್ಯಧಿಕಾರವನ್ನು ತಮಗೊಪ್ಪಿಸಿ ಕಲ್ಯಾಣವನ್ನು ಬಿಟ್ಟು ದೂರ ಹೋಗುವೆ. ನನಗೆ ಯಾವ ಬ್ರಹ್ಮ ಪದವಿನೂ ಬೇಡ. ಬ್ರಹ್ಮ ಪದವಿ ವಿಷ್ಣು ಪದವಿಯನು, ಬ್ರಹ್ಮ ಪದವಿಯನು, ವಿಷ್ಣು ಪದವಿಯನು, ರುದ್ರ ಪದವಿಯನು, ಇಂದ್ರ ಪದವಿಯನು, ಬ್ರಹ್ಮ ಪದವಿಯನು, ವಿಷ್ಣು ಪದವಿಯನು, ಬ್ರಹ್ಮ ಪದವಿಯನು, ಬ್ರಹ್ಮ ಪದವಿಯನು, ವಿಷ್ಣು ಪದವಿಯನು. ಭಕ್ತಿಯ ಗುರು ಎಂಬ ಜೀವವಂಕುರಿಸಿ ಲಿಂಗವೆಂಬ ಎಲೆಯಾಯಿತು, ಆಚಾರವೆಂಬ ಹೂವಾಯಿತು, ವಿಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವ ಮುಂಡ ಸಂಗಮನಾಥ ತನಗೆ ಬೇಕೆಂದು ಎತ್ತಿಕೊಂಡ. ಇದು ಪ್ರಭುಗಳೇ, ತೆಗೆದುಕೊಳ್ಳಿ. ಬೇಡ ಬಸವರಾಜ, ನಮ್ಮ ನಗಲಿ ಹೋಗಬೇಡಿ ಬಸವರಾಜ.
ಬಸವಣ್ಣ, ನಿನ್ನ ವಿಯೋಗ ಸಹನವಾಗುವುದು. ಕಲ್ಯಾಣದ ಪುಣ್ಯ ಇಂದಿಗೆ ಮುಗಿದಂತಾಯಿತು, ಇಂದಿಗೆ ಮುಗಿದಂತಾಯಿತು. ಮಹಾಪ್ರಭುಗಳು ಬೇಗ ನಿರ್ಣಯವನ್ನು ಕೊಡಬೇಕಾಗಿ ವಿನಂತಿ. ಚಾಣಕ್ಯ ಸಿಂಹಾಸನವ ಅಪರಾಧಿಗಳನ್ನು ಶಿಕ್ಷಿಸಿ ಪ್ರಜರ ಮನಃಶಾಂತಿಯನ್ನು ಉಂಟು ಮಾಡಬೇಕೆಂದು ಮಹಾಸನ್ನಿಧಿಯಲ್ಲಿ ವಿನಂತಿ. ಉಪಾಯವಿಲ್ಲ. ಧರ್ಮ ರಕ್ಷಣೆಯೇ ನಮ್ಮ ಕರ್ತವ್ಯ. ನ್ಯಾಯ ನಿರ್ಣಯವಾಗಲೇಬೇಕು. ಇನ್ನೊಂದು ಈ ಕಲ್ಯಾಣದಲ್ಲಿ ಇಂತಹ ಅನ್ಯಾಯ ನಡೆಯದಂತೆ ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದೇವೆ. ಇದೇ 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 ಈ ಸಿಂಹಾಸನದ ಕೊನೆಯ ನಿರ್ಣಯ. ಬಸವಣ್ಣ ಕಲ್ಯಾಣ ಕರೆಯುತ್ತಿದೆ, ಕಲ್ಯಾಣ ಕರೆಯುತ್ತಿದೆ. ಗುರುವೆಲ್ಲ ಮರಗುತ್ತಿದೆ, ನಾಡೆಲ್ಲ ಸೇಗುತ್ತಿದೆ. ಕಣ್ಣೀರ ಸುರಿಯುತ್ತಿದೆ. ಬಸವಣ್ಣ ಕಲ್ಯಾಣ ಕರೆಯುತ್ತಿದೆ. ಮತ್ತು ಬಂಧುಗಳೇ ಬಸವಣ್ಣ ತಾಯಿ ತಂದೆ ಬರುವೆವು ನಿಮ್ಮ ಹಿಂದೆ. ಬಸವಣ್ಣ ತಾಯಿ ತಂದೆ ಬರುವೆವು ನಿಮ್ಮ ಹಿಂದೆ. ನೀವಿಲ್ಲದಿರ ಲೋಕವು ನಮ್ಮನ್ನು ಬಂಧಿಸಿದ್ದೇಕೆ? ಮಂಚನನವರ ಆಜ್ಞೆಯಾಗಿದೆ. ಏನೆಂದು ನಿಮ್ಮನ್ನು ನೆಲದಲ್ಲಿ ಹೂಳಿ ಆನೆ ಕಾಲಿನಿಂದ ತುಳಿಸಬೇಕೆಂದು ಆಜ್ಞೆಯಾಗಿದೆ. ಅದಕ್ಕೆ ಮಹಾರಾಜರು ಒಪ್ಪಿದರೆ ಅದೇನು ಅವರಿಗೆ ಗೊತ್ತು ದೊರೆಗಳೇ. ಅಂದುವ ಕಾರಣವಿಲ್ಲ ಮಧುವರಸರಿ. ಈ ಜಾತಿ ವೈಷಮ್ಯದ ಬೆಂಕಿ ಈ ಜಾತ್ಯಾಧಾರವನ್ನು ಸುಡುವುದಕ್ಕಾಗಿ ಹತ್ತಿದೆ. ನಾವೆಲ್ಲರೂ ಶರಣರ ಮಹಿಮೆಯನ್ನು ಎತ್ತಿ ತೋರಿಸುವುದಕ್ಕಾಗಿ ಸಂತೋಷದಿಂದ ಪ್ರಾಣ ಕೊಡೋಣ.
ಇದ್ದೇನೆ. ಆಗಬಹುದು. ನನ್ನ ನಿನ್ನ ದೇಹ ಎರಡು, ಜೀವ ಒಂದು. ನಿಜ. ಆದರೆ ಈಗೇನು ಪ್ರಯೋಜನವಾಯಿತು? ನಿನ್ನ ತಂದೆಗೆ ಮರಣದಂಡ ಶಿಕ್ಷೆ ಶಿವ ಶಿವ ಪರಮಾತ್ಮ. ಇಲ್ಲ, ಅವರು ಶರಣರು, ಇದರಿಂದ ಅವರಿಗೇನು ಕೇಡಾಗದು. ನಿಮ್ಮನ್ನು ಶೂಲಕ್ಕೇರಿಸಲು ಅಪ್ಪಣೆಯಾಗಿದೆ. ಸ್ವಾಮಿ ಆ ಕಣ್ಣಲ್ಲಿ ಏನು ಹೇಳ್ತಾ ಇದ್ದೀರಾ? ಇದನ್ನು ಈ ಗತಿ ಈಡು ಮಾಡಿದೆ. ಎಂದು ನಿಮ್ಮನ್ನು ಶೂಲಕ್ಕೆ ಇರಿಸುವರಿ, ಅದು ಕೂಡ ಅಪ್ಪಣೆಯಾಗಿದೆ. ಶಿವ ಶಿವ ಪರಮಾತ್ಮ. ಇಲ್ಲ, ನಮ್ಮ ಬಾಯಿನ ಹೂವು ಅರಳಲಿಲ್ಲ. ಚೆನ್ನಾಗಿ ಹೇಳಿದ್ರಿ. ಹೂವಿನ ಬಾಳಿನಷ್ಟೇ ನಮ್ಮ ಬಾಳು. ಹಿಂಗಿರುವ ತನಕ ಅವನ ಪಾದಕ್ಕೆ ಅರ್ಪಿಸೋಣ. ಮುಂದೆ ಈ ಜಗತ್ತಿನಿಂದ ದೂರವಾಗೋಣ, ದೂರವಾಗೋಣ. ಕಡೆಯಿಂದ ಇಷ್ಟಲಿಂಗದಲ್ಲಿ ಐಕ್ಯವಾಗೋಣ. ಶಾಟ್ರ, ಹೇಗಿದೆ ನಮ್ಮ ಹಂಚಿಕೆ? ನಿಮ್ಮ ಹಂಚಿಕೆ ಅಂದ್ರೆ ಏನ್ರಪ್ಪ? ಬಣವಿಗೆ ಬೆಂಕಿ ಹಚ್ಚಿದಂತೆ ಹಾಳಾಗ್ಬೇಕ್ರೆ ಅರಸಾಗ್ಬೇಕು. ನಿಮ್ಮಿಂದಲೇ ರಾಜ ಬುಡಮೇಲಾಗ್ಬೇಕು ನೋಡ್ರಿ, ನಿಮ್ಮಿಂದನ ನೋಡ್ರಿ. ಅಂತೆ ಬಸವಣ್ಣ ಕಲ್ಯಾಣ ಬಿಟ್ಟು ಓಡಿ ಹೋಗಿಬಿಟ್ಟ. ಇನ್ನೇನಿದೆ, ಕಲ್ಯಾಣದಲ್ಲಿ ರಾಜಕಾರಭಾವು ನಮ್ಮದೇ ಆದಂತ ಆಯ್ತಲ್ರಿ. ಆತ್ ಬಿಡ್ರಿ, ಎಲ್ಲ ನಿಮ್ಮದ ಆತು. ನಮ್ಮನ್ನ ಬಿಟ್ಟು ಇನ್ಯಾರು ಅಂತೀರಿ? ಆ ಮಂತ್ರಿ ಪಟ್ಟ ಆಗ್ಬೇಕಾದ್ರೆ ನಮಗ ಆಗಬೇಕು. ಭಟ್ರ, ಅದು ನಿಮ್ಗೆ ಹೆಂಗಾಗ್ತದೆ ರೀ? ಅದು ನಮಗಾಗ್ಬೇಕು. ಯಾಕಂದ್ರ ಬಸವಣ್ಣನ ಕುಲ ನಮ್ಮ ಕುಲ ಒಂದ ಅಂದ ಮ್ಯಾಗ ಅದು ಹಣ್ಣು ಕುಲದವ್ರನ್ನ ಬಿಟ್ಟ ಹಣ್ಣು ಕುಲದವ್ರಿಗೆ ಹೆಂಗಾಗ್ತದೆ ರೀ? ಸ್ವಲ್ಪ ವರ್ಷ ವಿಚಾರ ಮಾಡಿ ಹೇಳ್ರಲ್ಲ. ಕುಲನ ಕೂಡ್ತಾವ ಹೊರತಾಗಿ ಜನವಾರ ಶಿವದವ್ರ ಹೆಂಗ್ ಕೊಡ್ತಾವ್ರಿ ಭಟ್ರ? ಶಾಟ್ರ, ಬಸವನ ಮೊದಲು ಯಾಕೆ ಕುಳ್ದಾವ್ ಅಂತೀರಿ? ಬುನಾದಿ ಹಿಡಿದು ಮಾತಾಡ್ರಿ. ಆ ಮನೆ ನಿಮ್ಮ ಕುಲದಾವ್ ಆದ ಕ್ಷಣ ಏನಾತ್ರಿ? ಅವ ಮೊದಲು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ. ಅಂದ ಬಳಿಕ ಬ್ರಾಹ್ಮಣರ ಹಕ್ಕು ಬ್ರಾಹ್ಮಣರಿಗೆ ಸಲ್ಲತಕ್ಕದ್ದು. ಭಟ್ರ, ನೀವು ಮಂತ್ರಿ ಪಟ್ಟದ ಆಸೆ ಬಿಟ್ಟು ಬಿಡ್ರಿ. ಯಾಕಂದ್ರ ನಿಮ್ಮದೆಲ್ಲ ಮುಗಿದೋದ್ರಿ. ನಿಮ್ಮದು ಇಳಿ ವಯಸ್ಸು. ನಿಮ್ಮ ಮಾತು ಯಾರು ಕೇಳ್ತಾರಂತೀರಿ? ಶಾಟ್ರ, ನಮ್ಮದೇನಾಗೈತ್ರಿ? ನಾವ್ ಇನ್ನೂ 4 ಮಂದಿ ಹೆಂಡ್ರು ಆಳಂಗದವ್ರಿ. ಅಲ್ಲು ಬಿದ್ದಾಕ್ಷಣ ಅರೆ ಹೋತಂತೀರಿ ಏನ್ರಿ? ಹೋತಂತೀರಿ. ತುಪ್ಪ ತಿಂದ ಕಸೂರಿ ಅದ್ ಹೆಂಗ್ ಹೋಗ್ತತ್ರಿ? ಹೌದ್ ಬಿಡ್ರಿ. ಅದ್ರಾಗ ನೀವು ಬಹಳ ಮುಂದದಿರಿ ನೋಡ್ರಿ. ಅಂದಾಗ ರೀ ಹೊಲಿಗೇರಿ ಹೊಕ್ಕಿದ್ರಿ. ಶಾಟ್ರ, ನೀವಾರೆಲ್ಲಿ ಬಿಟ್ಟಿದ್ರಿ? ನೀವು ಬಂದಿರಲ್ಲ. ಹುಣಸಿ ಗಿಡ ಮುಪ್ಪಾದ್ರು ಎಲ್ಲಿ ಬಿಡ್ತೈತ್ರಿ ಶಾಟ್ರ? ಎಲ್ಲಿ ಬಿಡ್ತೈತಿ? ಹೊಲ್ಯಾರಂತ ನೀವೇನು ಹಿಂದೆ ಸರದ್ರ್ಯಾ? ಈಗೇನಾತ್ರಿ? ಹೊಡಿರ್ಲ ಕಂಗನ ಮನಿ ಗಾಡಿ. ಭಟ್ರ, ನಮ್ ಬಸವಣ್ಣ ಹೊಲಿಗೇರಿ ಹೊಕ್ಕಣ ಮ್ಯಾಗ ನಮ್ಗೇನ್ ಅಂಜಿಕ್ರಿ? ಶಾಟ್ರ, ಒಂದು ಹೋದ ಮ್ಯಾಲ ಅಂಜಿಕೆ ಅನ್ನೋದು ಎಲ್ಲಿ ಮುರಿದೈತ್ರಿ? ಮೊದಲ ನಮ್ಮನ್ನ ಕಂಡ ನೀವು ಅನ್ಸ್ತಿದ್ರಿ, ನಿಮ್ಮನ್ನ ಕಂಡ ನಾವ್ ಅನ್ಸ್ತಿದ್ರಿ. ನೀವು ಅದ ಉದ್ಯೋಗ ಮಾಡಿದವ ಮ್ಯಾಲ ಅಂದ ಮ್ಯಾಲ ಅಂಜಿಕೆ ಎಲ್ಲಿದ್ರಿ? ಅಂಜಿಕಿತ್ತವ್ರು ಅಲ್ಲಿ ಹೋಗುದ್ರೇ ಇಲ್ರಿ, ಅಲ್ಲಿ ಹೋಗುದ್ರೇ ಇಲ್ಲ. ಹೌದು ಹೌದ್ ಬಿಡ್ರಿ. ಇಲ್ಲಿ ಮ್ಯಾಗ ಎಲ್ಲಾ ಬಿಟ್ಟವ್ರ ಇಲ್ಲಿ ಹೋಗ್ತಾರೆ. ನಿಮ್ಮಂತವ್ರ ಅಲ್ಲಿ ನೋಡ್ರಿ. ಭಟ್ರ, ಹೊಲ್ಯಾರ ಮನೆಗೆ ಹೋಗುದು ಹಾಕಿರಿ ಶಾವಿನ ಒಳ್ಳದಲ್ರಿ. ಹೊಲ್ಯಾರ ಮನ್ಯಾಗ ಹೊಡ್ಬೇಕಾದ್ರು ಬಾಳ ನಸಿಬೇಕ್ರಿ, ಬಾಳ ನಸಿಬೇಕ. ಭಟ್ರ, ಮಂತ್ರಿ ಪಟ್ಟು ಬೇಕಂದ್ರು ಅದಕ್ಕೂ ಬಾಳ ನಸೀಬೇಕ್ರಿ. ನಸೀಬ ಶಾಟ್ರ,
ಬಸವಣ್ಣ ಕಲ್ಯಾಣ ಬಿಟ್ಟು ಕೊಡಲ್ಲ ನಮ್ಮ ನಸೀಬ ತೆರೆದೈತ್ ನೋಡ್ರಿ. ಮಂತ್ರಿ ಪಟ್ಟ ಆಗ್ಬೇಕಾದ್ರ ನಮಗ ಆಗ್ಬೇಕು. ಭಟ್ರ ನಾವ್ ಅದೇವಲ್ರಿ, ಅದ್ಯಾಂಗ ನಿಮಗ ಆಗ್ತದ? ನೀವೇನಿವಾದ್ರು ನಾವ್ ನಿಮ್ ಚೆನ್ನಾಗ ಇರ್ತೇವ್ರಿ. ಹೌದ್ರಿ, ನೀವು ನಮ್ಗ ದವ್ ಗಂಟು ಬಿದ್ದಂಗ ಆಯ್ತ್ರಿ, ದವ್ ಗಂಟು ಬಿದ್ದಂಗ ಆಗೈತ್ರಿ. ಶಾಟ್ರ ನಿನ್ನ ಮ್ಯಾಲ ನೀವು ಮಂತ್ರಿ ಪಟ್ಟಗ ಕೈ ಹಾಕಿದ್ರ ತಿಳಿದು ಬಿಡ್ರಿ. ಭಟ್ರ ನೀವು ಏನು ಮಂತ್ರಿ ಪಟ್ಟಕ ಕೈ ಹಾಕಿರ ನಿಮ್ಮ ಕೊಳ್ಳ ಕಡೆಗೆ ಸ್ಮಶಾನ ಕಂಡು ಇದೇನು ಕರ್ತಾರ? ಏನಿಲ್ಲ, ಮಂತ್ರಿ ಪಟ್ಟದ ಆಸೆ. ಮಂತ್ರಿ ಪಟ್ಟ ಮುಂದೆ ಯಾರಿ ಅಂತೇಳ್ರಿ ವಿಚಾರ ಮಾಡಿದ್ರಿ. ಆ ವಿಚಾರ ನಿಮಗೆ ಹೇಗೆ ಬೇಕಾಗಿತ್ತು? ಆ ಪಟ್ಟ ನನಗೆ ಕಾದಿರುವುದು ನಿಮಗೆ ಗೊತ್ತಿಲ್ಲವೇ? ಆ ಯೋಗ್ಯತೆ ನಿಮ್ಮಿಬ್ಬರಲ್ಲಿರುವುದೇ. ಯಾರಾದರೂ ಬೀದಿ ನಾಯಿಗೆ ಪಟ್ಟಗಟ್ಟುವರೇನು? ನಾವು ಬೀದಿ ನಾಯಿ ಆಗಿಬಿಟ್ಟಿವಲ್ರಿ. ಶಾಟ್ರ ನಮ್ಮ ಯೋಗ್ಯತೆನ ಅಷ್ಟೈತ್ರಿ. ನೀವು ನಮ್ಮ ಯೋಗ್ಯತೆನ ಅದೇಲ್ರಿ, ಬರೀ ಜೋಳ ಗೋಧಿ ಬರೀ ಸೇರ್ಲಿ ಅದನ್ನ ಅಳದಿರಿ. ಸೆಟ್ಟರೆ ಭಟ್ಟರೆ, ಬಸವಣ್ಣ ಕಲ್ಯಾಣ ಬಿಟ್ಟು ಹೋದನೆಂದು ನೀವು ಆಗಲೇ ಅಟ್ಟವನ್ನೇರಿದರೇನು? ನಾನಿನ್ನು ಜೀವದಿಂದಿರುವಾಗ ನಿಮಗೆ ಮಂತ್ರಿ ಪಟ್ಟವೇ? ಬಸವಣ್ಣನನ್ನು ಕಲ್ಯಾಣ ಬಿಡಿಸಿ ಓಡಿಸಿದವರು ಯಾರು? ಏನು? ಭಟ್ರ ನಮ್ಮಿಂದ ಹೆಂಗ ಆದೈತ್ರಿ? ನೀವಿಂದರಪ್ಪ ಎಲ್ಲ ನೀವರಿ ಅನಾಯಾಸವಾಗಿ ಮಂತ್ರಿ ಸ್ಥಾನವು ದೊರೆಯುವುದೆಂದು ತಿಳಿದಿರುವಿರಾ? ನಾನು ಹೇಳುವಂತ ಕೇಳುವುದಾದರೆ ಒಳಿತು, ಇಲ್ಲದಿದ್ದರೆ ನೀವು ಆ ಬಸವನಂತೆ ಕಲ್ಯಾಣ ಬಿಡಬೇಕಾದೀತು. ಎತ್ತರ! ಏನ್ರಿ ಭಟ್ರ ಏನಂತೀರಿ? ಮಂತ್ರಿ ಆಗಬೇಕಂತೀರ? ಶಾಟ್ರ ನಮಗೆ ಹಾಕಬೇಕ್ರಿ ಆ ಮಂತ್ರಿ ಪಟ್ಟ. ಹಾಗೆ ವಿನೋದಕ್ಕೆ ಮಾತಾಡಿದ್ರಿ. ಆ ಮಂತ್ರಿ ಪಟ್ಟಲ್ಲ ನಮ್ಮ ಮನ್ಸನ್ನವರಿಗೆ ಮೀಸಲು. ಅವರು ಹೇಳಿದಂಗೆ ಕೇಳುವುದೇ ನಮ್ಮ ಕೆಲಸ. ಮಾತು ಮೀರಿದರೆ ನಿಮ್ಮ ಅವಸ್ಥೆ ಏನಾದೀತು ಬಲ್ಲಿರಾ? ಅದೋ ಅಲ್ಲಿ ನೋಡಿ, ಮಧುವರ್ಷ, ಹರಳಯ್ಯ, ಶೀಲ ನೀಲರ ಅವಸ್ಥೆ ಏನಾಗಿದೆ ಎಂಬುದನ್ನು ಸ್ವಲ್ಪ ಯೋಚಿಸಿ ನೋಡಿ. ಮಾತು ಮೀರಿದರೆ ನಿಮಗಾದರೂ ಇದೆ ಹಾಡಾದೀತು. ಚಟ್ಟರೆ, ನೀವು ಈಗಿಂದೀಗಲೇ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿರುವ ಶರಣರನ್ನೆಲ್ಲ ತುಂಡರಿಸಿ ಬೇಗ ಸುತ್ತಿ ಮುಟ್ಟಿಸಿ. ಭಟ್ಟರೆ, ಏನ್ರಿ ನೀವು ಹೊಲಗೇರಿಗೆ ಹೋಗಿ ಬೆಂಕಿ ಹಚ್ಚಿ ಬೇಗ ಬನ್ನಿ. ಆಗ್ಲ್ರಿ, ಉಳಿದ ಬಂದ್ರ ಮುಟ್ಟಿಸ್ತವ್ರಿ. ಶಾಟ್ರ ಭಟ್ರ ಬೆಂಕಿ ಹಚ್ಚೋದ್ ಹಚ್ತಿರಿಪ್ಪ, ನಮಗ ಹಂಗಾಣ ಮನಿ ಮಾತ್ರ ಬಿಟ್ಟು ಹಚ್ರಿ. ಭಟ್ರ ನೀವು ಇನ್ನೂ ಇರೋ ಆಸೆನ ಐತೇನ್ರಿ? ತುಪ್ಪ ತಿಂದ ಕಸೂರಿ ಅಲ್ರಿ ಕಸೂರು ಒಳಗ ಚೆಮುತ್ತದ್ರಿ, ಅದೇ ಬಿಡ್ತೈತಿ. ಭಟ್ರ ಆ ಗಂಗಾನ ಮನಿ ನೀವು ಉಳಿದ್ರ ನೋಡೋಣಂತ. ನಡ್ರಿ ಹೋಗೋಣ. ಹೋಗಿ. ಸ್ವಾರ್ಥ ಪಿಶಾಚಿಗಳೇ ನಡೆಯಿರಿ. ಈ ಮಂಥನ್ನನಿರಲು ನಿಮಗೆ ಮಂತ್ರಿ ಪಟ್ಟವೇ? ಇನ್ನು ಮುಂದೆ ಯಮಲೋಕದಲ್ಲಿಯೇ ನಿಮಗೆ ಪಟ್ಟ. ವಿಸ್ತರಣೆಗೆ ಬಿಚ್ಚಳನ ಕೊಲೆಯಾಗುವಂತೆ ಮಾಚಿದೇವ, ಮಲ್ಲಿ ಭನ್ನ, ಜಗದೇವ ಮೊದಲಾದ ಬಸವಾನು ಪಂಥಗಳ ಹೃದಯದಲ್ಲಿ ಹುಚ್ಚನ್ನು ಹೊತ್ತಿಸಿಬಿಟ್ಟು
ಮುಗಿಸಿ ಕಲ್ಯಾಣ ರಾಜ್ಯ ಮುಕುಟವನ್ನು ಧರಿಸಿ ಚಾಲುಕ್ಯ ಸಿಂಹಾಸನವನ್ನೇರದಿದ್ದರೆ ನಾನು ಕಲ್ಯಾಣದ ಮಂತ್ರಿ ಕೊಳ್ಳಿ ಮಂತಣ್ಣನೇ ಅಲ್ಲ. ನಮ್ಮನ್ನು ಬಿಟ್ಟು ಹೋಗಬೇಡ ತಂದೆ. ನಮ್ಮ ನಗಲಿ ಹೋಗಬೇಡ ತಂದೆ. ಬಸವೇಶ ನಮ್ಮ ನಗರಿ ಹೋಗಬೇಡ ತಂದೆ. ಬಂಧುಗಳೇ, ಬಸವೇಶ, ಬಸವ ತಂದೆ, ಘಾತವಾಯಿತು ತಂದೆ, ಘಾತವಾಯಿತು. ಯಾರು? ಅಪ್ಪಣ್ಣ. ನೀನೆಲ್ಲಿಂದ ಬಂದೆ ಅಪ್ಪಣ್ಣ? ಅಪ್ಪಯ್ಯ, ಕಲ್ಯಾಣದಿಂದ ಬಂದೆ ಅಪ್ಪಯ್ಯ. ಏನು ಸುದ್ದಿ ಅಪ್ಪಣ್ಣ? ಭಕ್ತರ ಬಂಧುವೆ, ಭಕ್ತಿಯ ಕಡಲೆ ಮಹತನಷ್ಟವಾಯಿತು, ಶರಣ ದ್ರೋಹವಾಯಿತು, ಕಲ್ಯಾಣವು ರಕ್ತದಲ್ಲಿ ಮುಳುಗಿತು ಅಪ್ಪಯ್ಯ. ಆ, ಕೇಳಲಾರೆ. ಶರಣಪ್ಪ, ಶರಣಪ್ಪ. ಸಂಗಮನಾಥ ಎಂದು ನಿರ್ದಯನಾದೆ. ಏಕಿಂತು ನಿರ್ದಯನಾದೆ. ಮತ್ತೆ ನಾದುದು ಅಪ್ಪಣ್ಣ. ತಾವು ಕಲ್ಯಾಣವನ್ನು ಬಿಟ್ಟು ಕೊಡಲೆ ಬಿಚ್ಚಳ ದೊರೆಗಳು ಮಧು ಅರಸ, ಹರಳಯ್ಯ ಹಾಗೂ ಅವರ ಮಕ್ಕಳಾದ ನೀಲ ಮತ್ತು ಶೀಲವಂತನನ್ನು ಶೂಲಕ್ಕೇರಿಸಿದರು ಅಪ್ಪಯ್ಯ, ಶೂಲಕ್ಕೆ. ಆ, ಇದನ್ನೇನು ಕೇಳುತ್ತಿರುವೇನೋ ಅಪ್ಪಣ್ಣ, ಇದನ್ನೇನು ಕೇಳುತ್ತಿರುವೇನು? ಆಗ ಇನ್ನುಳಿದ ಶರಣಸಮವು ಈ ಎಲ್ಲ ಅನರ್ಥಕ್ಕೆ ಕಾರಣವಾದ ಮಂಚಣ್ಣನವರ ಅಪ್ಪಣೆಯ ಮೇರೆಗೆ ಶರಣರೆಲ್ಲರೂ ಅನುಭವ ಮಂಟಪಕ್ಕೆ ನುಗ್ಗಿ ಅಲ್ಲಿದ್ದ ಸೈನಿಕರೆಲ್ಲರನ್ನು ಸಂಹರಿಸಿದರು. ಅಯ್ಯೋ, ಇಂತಾದುದೇ ಕಲ್ಯಾಣದ ಅವಸಾನ, ಇಂತಾದುದೇ ಕಲ್ಯಾಣದ ಅವಸಾನ. ಆಗ ಶರಣರ ವಧಿಯಿಂದ ರೊಚ್ಚಿಗೆದ್ದ ಮಾಚಿದೇವನು ಶರಣರ ಗುಂಪಿನೊಡನೆ ಅರಮನೆಗೆ ಮುತ್ತಿ ಅಲ್ಲಿದ್ದ ಸೈನಿಕರೆಲ್ಲರನ್ನು ಸಂಹರಿಸಿದರು. ಇಷ್ಟಾದ ಬಳಿಕ ದೊರೆಯ ಅಂಗರಕ್ಷಕರಾದ ಜಗದೇವಮಲ್ಲ, ಬೊಮ್ಮರು, ಮಾಚಿದೇವನ ಪ್ರೇರಣೆಯಿಂದ ದೇಶದ್ರೋಹಿಯಾದ ಪಿಚ್ಚಳ ದೊರೆಯನ್ನು ಅಲಗಿನಿಂದ ಇರಿದು ಕೊಂದರು ಅಪ್ಪಯ್ಯ. ನನ್ನ ಸ್ವಾಮಿಯು ಕೊಲೆಗೀಡಾಗದೆ ಬಂದರೆ ಕಲ್ಯಾಣದ ನಂದಾದೀಪವನ್ನು, ನಂದಿಸಿದರೆ ಕಲ್ಯಾಣದ ನಂದಾದೀಪವನ್ನು, ನಂದಾದೀಪವನ್ನು. ಆಗ ಇನ್ನುಳಿದ ಸಣ್ಣ ಸಮೂಹವು ಈ ಎಲ್ಲ ಅನರ್ಥಕ್ಕೆ ಕಾರಣವಾದ ಮಂಚಣ್ಣನ ರುಂಡವನ್ನು ಕತ್ತರಿಸಿ ಕಲ್ಯಾಣದ ಮಹಾದ್ವಾರಕ್ಕೆ ಕಟ್ಟಿದರು ಅಪ್ಪಯ್ಯ, ಕಟ್ಟಿದರು. ಇಂತಾದುದೇ ಕಲ್ಯಾಣದ ಅವಸಾನ. ನಾನು ಮಾರ್ಗ ತಪ್ಪಿದೆ. ಇದಕ್ಕೆ ನಾನೇ ಕಾರಣ, ಇದಕ್ಕೆ ನಾನೇ ಕಾರಣ. ಅದಕ್ಕಾಗಿ ನನ್ನ ಸ್ವಾಮಿಗೆ ಕೊಲೆಗೆ ಕಾರಣನಾದೆ ಅಪ್ಪಣ್ಣ. ಅನ್ನಬೇಡಿ ಅಪ್ಪಯ್ಯ, ಅನ್ನಬೇಡಿ. ಈ ಎಲ್ಲವೂ ವಿಧಿಘಟಿತ. ಇದು ಇನ್ನೊಂದು ಹೇಳುವುದು ಮರೆತೆ. ಯಾವುದು ಅಪ್ಪಣ್ಣ, ಯಾವುದು? ತಾವು ಕಲ್ಯಾಣವನ್ನು ಬಿಟ್ಟು ಕೂಡಲು ನೀಲಮ್ಮನು ಲಿಂಗವನ್ನು ಪೂಜಿಸಿ ಹಸ್ತದಲ್ಲಿದ್ದ ಲಿಂಗವನ್ನು ದಿಟ್ಟಿಸುತ್ತಲೇ ಲಿಂಗೈಕ್ಯತೆಯನ್ನು ಪಡೆದರು ಅಪ್ಪಯ್ಯ, ಲಿಂಗೈಕ್ಯತೆಯನ್ನು ಪಡೆದರು. ಅವಳು ನನಗಿಂತ ಮೊದಲೇ ಶಿವನ ಸನ್ನಿಧಿಗೆ ಹೋದಳೆ. ಶಿವನೇ, ನಿನ್ನ ಇಚ್ಛೆ ಹೀಗಿದ್ದಿದ್ದೆ. ಅಕಟವಿನಿತು ನಿನಗೆ ಕರುಣೆವಿಲ್ಲಯ್ಯ, ಅಕಟವಿನಿತು ನಿನಗೆ ಕೃಪೆವಿಲ್ಲಯ್ಯ. ಏಕೆ ಹುಟ್ಟಿಸಿದಿ ಈ ಲೋಕ ದುಃಖಿಯ, ಏಕೆ ಹುಟ್ಟಿಸಿದಿ ಪರಲೋಕ ದೂರನ.
ಕಾಲ ಅಪ್ಪಯ್ಯ, ಚನ್ನ ಬಸವಣ್ಣನವರು ಈ ಸುದ್ದಿಯನ್ನು ಮುಟ್ಟಿಸುವುದಕ್ಕಾಗಿ ನನ್ನನ್ನು ತಮ್ಮ ಬಳಿಗೆ ಕಳಿಸಿದರು. ಅವರು ಮುಂದೇನು ಮಾಡಬೇಕೆಂಬುದನ್ನರಿಯದೆ ನಿರ್ಮೂಢರಾಗಿ ನಿಮ್ಮ ನಿರೂಪಿಸುವುದನ್ನು ನಿರೀಕ್ಷಿಸುತ್ತಾ ಕೂತಿರುವರು. ಅಪ್ಪಯ್ಯ, ಹೋಗು ಅಪ್ಪಣ್ಣ, ಹೋಗು. ಅವನಿಗೆ ಹೀಗೆ ಹೇಳು, ಸದ್ಯ ರಾಜ್ಯಭಾರವನ್ನು ಹೊತ್ತು ಯುವರಾಜ ಬಿಜ್ಜಳನು ದೊಡ್ಡವನಾಗುತ್ತಲೇ ಎಲ್ಲ ರಾಜಸೂತ್ರಗಳನ್ನು ಅವನಿಗೆ ಒಪ್ಪಿಸುವಂತೆಯೂ ಅಲ್ಲಿಯವರೆಗೆ ಅವನನ್ನು ಕಾಪಾಡಿ ಯೋಗ್ಯ ಪ್ರಭುವನ್ನಾಗಿ ಮಾಡುವಂತೆಯೂ ನನ್ನ ಇಚ್ಛೆಯನ್ನು ಅವನಿಗೆ ತಿಳಿಸಿ. ಅಷ್ಟು ಮಾಡದ ಹೊರತು ಕಲ್ಯಾಣ ಋಣದಿಂದ ಕಡೆಗಾಗಲಾರದೆಂದು ಏನು ಅಪ್ಪಣ್ಣ ಹೇಳು. ಆಗಲಿ ಅಪ್ಪಯ್ಯ. ಪ್ರಭು ಬಂದೆ. ಬಸವ ತಂದೆ, ಬಸವಣ್ಣ, ಶಾಂತರಾಗಿ ಎದೆಗೆಡಬೇಡಿ. ಆಗುವುದೆಲ್ಲವೂ ಶಿವನ ಇಚ್ಛೆ, ಶಿವನ ಸಂಕೇತ. ಕಲ್ಯಾಣವೆನಿಸದೆ ಕಟುಕರ ಕೇರಿಯಾಗುವುದು, ಮೋಸ ಮಾಡುವುದು, ಆಗುವುದೆಲ್ಲವೂ ಶಿವನ ಇಚ್ಛೆ. ಶಿವನ ಸಂಕೇತ. ಕಲ್ಯಾಣ ಮೆರೆಯಿತು, ಕಲ್ಯಾಣ ಮರೆಯಿತು. ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ನಾನು ಬಂದೆ. ನನಗಾಗಿ ಚನ್ನ ಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು. ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿ ಕೆಲವು ದಿನ ಕಲ್ಯಾಣ ಪ್ರಣತಿಯಾಗಿತ್ತು. ನಾನು ತೈಲವಾಗಿದ್ದೆ, ಚನ್ನ ಬಸವಣ್ಣ ಬತ್ತಿಯಾಗಿದ್ದ. ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಗಿತ್ತು. ಭಕ್ತ ಬಂಧುಗಳೇ, ಎಲ್ಲ ಧರ್ಮದವರು ಒಂದಾಗಿ ಬಾಳಿರಿ, ವಿಶ್ವ ಶಾಂತಿ ನೆಲೆಸಿರಿ. ಬರುವೆ ಭಕ್ತ ಬಂಧುಗಳೇ, ಶಿವಧರ್ಮವನ್ನು ಬಿಡದೆ ಕಾಪಾಡಿರಿ. ಇದೆನ್ನ ಕೊನೆಯ ನಿರೂಪ. ಹರ